ನಮಸ್ಕಾರ ಸ್ನೇಹಿತರೆ. ಧಾರವಾಡ ತಾಲೂಕಿನ ಚಿಕ್ಕಮಲ್ಲಿಗವಾಡ ಗ್ರಾಮದ ಯುವಕರ ನಡುವೆ ನಡೆದ ಹೊಡೆದಾಟದಲ್ಲಿ ಗಂಭೀರವಾಗಿ ಗಾಯಗೊಂಡು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ 23 ವರ್ಷದ ಶೈಬಾಜ್ ಎಂಬ ಯುವಕ ಮಂಗಳವಾರ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಮಾರ್ಚ್ 22ರಂದು ಕ್ಷುಲ್ಲಕ ಕಾರಣಕ್ಕೆ ಯುವಕರ ನಡುವೆ ನಡೆದ ಹೊಡೆದಾಟದಲ್ಲಿ ಯುವಕ ಶೈಬಾಜ್ನ ತಲೆಗೆ ಬಡಿಗೆಯಿಂದ ಹೊಡೆದ ಪರಿಣಾಮ ಆತ ಗಾಯಗೊಂಡು ರಕ್ತಸ್ರಾವದಿಂದ ಕೋಮಾ ಸ್ಟೇಜ್ಗೆ ತಲುಪಿದ್ದ. ಇದೀಗ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾನೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಧಾರವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಡಿಗೆಯಿಂದ ಹೊಡೆದ ಪರಿಣಾಮ ಆತ ಗಾಯಗೊಂಡು ರಕ್ತಸ್ರಾವದಿಂದ ಕೋಮಾ ಸ್ಟೇಜ್ಗೆ ತಲುಪಿದ್ದ. ಇದೀಗ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾನೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಧಾರವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಾಯಿಯಿಂದ ಮಗ ಆಗಲಿ ಇವತ್ತಿನ ದಿವಸ ತಾಯಿ ಎಲ್ಲಿ ಪರದಾಡ್ಬೇಕನ್ನೋ ಅರ್ಥನೇ ಇಲ್ಲಾರ್ದಂಥ ಪ್ರಸಂಗ ಆಗೈತಿ. ಹಬ್ಬ ಆದ ಮರನೇ ದಿವಸ, ರಂಜಾನ್ ಆದ ಮರನೇ ದಿವಸ ಈ ಹುಡುಗರು ಸ್ವಿಮ್ಮಿಂಗ್ ಪೂಲ್ ಅಂತ ಹೋಗ್ತಾರೆ. ಸ್ವಿಮ್ಮಿಂಗ್ ಪೂಲಿಗೆ ಹೋದಾಗ ಈ ಹುಡುಗರದಲ್ಲಿ ಕೆಲವೊಬ್ಬರು ಡ್ರಿಂಕ್ಸ್ ಮಾಡೋರು ಅದ. ಆ ಹುಡುಗರು ಹೋಗಿ ಬಾಜು ಸ್ವಿಮ್ಮಿಂಗ್ ಪೂಲ್ ಬಾಜುನೇ ಡ್ರಿಂಕ್ಸಿನ ಅಂಗಡಿ ಐತಿ. ಆ ಅಂಗಡಿಯಾಗ ಡ್ರಿಂಕ್ಸ್ ಮಾಡೋ ಹೊತ್ನ್ಯಾಗ ಸಣ್ಣ ಪುಟ್ಟ ಗಲಾಟೆಯಲ್ಲಿ ಬರೀ ತಕರಾರಾಗಿದ್ದ ಕಾರಣಕ್ಕಾಗಿ ಅಲ್ಲಿ ಇರುವಂಥ ಒಂದು 7ರಿಂದ 8 ಜನ ಸೇರಿಕೊಂಡು ಅಲ್ಲಿ ಸೆಂಟ್ರಿಂಗ್ ಕಟ್ಟಿಗೆಗಳನ್ನು ತಗೊಂಡು ಆ ಹುಡುಗರ ತಲೆ ಮೇಲೆ ಹೊಡಿತು. ಅದನ್ನು ನಿಮ್ಮ ಮಾಧ್ಯಮದ CCTVಯಲ್ಲಿ ನೋಡಿದ್ದೀರಿ, ತೋರಿಸಿದ್ದೀರಿ ತಾವು. ಇವತ್ತಿನ ದಿವಸ ಪ್ರಸಂಗ ಹಿಂಗಾಗೈತಿ. ತಾಯಿಯಿಂದ ಏನು ಮಗ ಆಗ್ಲಿದಾನ, ಅದಕ್ಕೆ ಜಾತಿ ಭೇದ ಭಾವ ತರಲಾರ್ದಂಗ ಇವತ್ತಿನ ದಿವಸ ಆ ಹುಡುಗಿಯನ್ನ ಜೀವ ಕಳ್ಕೊಂಡಿದ್ದಾನ. ಅಂಥವ್ರನ್ನ ಅರೆಸ್ಟ್ ಮಾಡೋದು ಬಿಟ್ಟು ಇನ್ನೊಬ್ಬನ ಅರೆಸ್ಟ್ನು ಯಾವಾಗ ಮಾಡ್ತಾರ ಅಂದ್ರೆ ಬಹಳ ಟೈಮ್ ದಾಟಿದ ನಂತರ ಅರೆಸ್ಟ್ ಮಾಡ್ತಾರೆ. ಅವ್ನಿಗೆ ಯಾಕೆ ಬಿಡ್ತಾರ ಅನ್ನೋದು ಅರ್ಥ ಆಗ್ತಲ್ಲ. ಯಾಕಂದ್ರೆ ಇಷ್ಟು ಸೀರಿಯಸ್ ಆದ ನಂತರ ಇನ್ನು 2 ಹುಡುಗರಿಗೆ ಹೊಡೆತ ಬಿದ್ದಾದ್ರಾಗ ಒಬ್ಬ ಹುಡುಗನಿಗೆ ಏನು ಜಾಸ್ತಿ ಹೊಡೆದು ಬಿದ್ದಿದೆ ಅವನ ಜೀವ. ಸಿವಿಲ್ ಹಾಸ್ಪಿಟಲ್ನಲ್ಲಿ ಹೋದ್ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡದಲ್ಲಿ ಡಾಕ್ಟರ್ ತಲೆ ಹೊಡೆದು ಹೋದ್ರು ಬರೀ ನೋಡ್ತಾರೆ ಹೊರತಾಗಿ ಅವ ಆರಾಮದನ್ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಆ ಹುಡುಗನ ಆಗಿಂದಾಗ ಡಿಸ್ಚಾರ್ಜ್ ಮಾಡ್ತಾರೆ. ಡಿಸ್ಚಾರ್ಜ್ ಮಾಡಿದ ನಂತರ ಆ ಹುಡುಗನ ಮನೆಗೆ ತೊಗೊಂಡು ಬರ್ತಾರೆ. ತೊಗೊಂಡ್ ಬಂದ ನಂತರ ಆ ಹುಡುಗ ಸೀರಿಯಸ್ ಆದ ನಂತರ ಇವ್ರು ತೊಗೊಂಡು ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ದು ನಮಗೂ ಗೊತ್ತಿಲ್ಲ. ಈ ಪ್ರಾಬ್ಲಮ್ ಆದ ನಂತರ ಭೀಮ್ ಶಕ್ತಿ ಸಂಘಟನೆದವರು ಎಲ್ಲರೂ ಸೇರಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೇಳ್ತಾರೆ ಏನಂತ, ಇಲ್ಲ ಸರ್ ಮತ್ತೆ ಈ ರೀತಿಯಾಗಿ ಆಗೈತೆ, ಅದಕ್ಕೆ ಏನು ಆಕ್ಷನ್ ತೊಗೊಳತ್ತೀರಿ, ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ರಿ ಅಂತ. ಭೀಮ್ ಶಕ್ತಿ ಇದಕ್ಕೆ ಬೆಂಬಲ ನೀಡೈತಿ. ಮತ್ತು ಈಗೂ ಭೀಮ್ ಶಕ್ತಿ ಬೆಂಬಲ ನೀಡ್ತಾ ಇದೆ. ಈ ರೀತಿಯಲ್ಲಿ ಹೊಡೆದು ಹೋದಂಥವ್ರಿಗೆ ಇಮಿಡಿಯೇಟ್ಲಿ ಬೇಲ್ ಮಾಡ್ತಾರೋ ಏನು ಇಮಿಡಿಯೇಟ್ಲಿ ಇಂಥದಕ್ಕೆ ಎಲ್ಲಾರ ಕಾನೂನು ಸಿಗುತ್ತೋ ಇಲ್ಲೋ ಅನ್ನೋದನ್ನ ನೋಡಿ ಕಾಯ್ಬೇಕಾಗೈತಿ. ಯಾಕಂದ್ರೆ ಹಗಲೆಲ್ಲ ಸರ ಹಗಲೆಲ್ಲಾನು ನೋಡ್ತೀವಿ, ಯಾವ ಹೊಡಿತಾನೆ ಯಾವ ಬಡಿತಾನೆ ಹೋಗ್ತಾನೆ 3 ತಿಂಗಳದಾಗ ವಾಪಸ್ ಬರ್ತಾನೆ. ಅವ್ರಿಗೆ ಮುಂದಿನವ್ರಿಗೆ ಬೆದರಿಕೆ ಅನ್ನುವಂಥದ್ದು ಕಾನೂನಲ್ಲಿ ಇಲ್ಲ. ನನ್ನ ಮುಂದಿನ ನಡೆ ಏನು ಅನ್ನೋದನ್ನ ನಾನು ಈ ಸತ್ತೋರ ಮನೆಯಿಂದ ಅವ್ರು ಕೇಳ್ಕೊಂಡು ಅವ್ರ ಬಾಯಿಲಿಂದ ಏನು ಬರುತ್ತೆ ಅನ್ನೋದು ತಮಗೆ ಹೋಗ್ತಾ ಅದನ್ನ ಇಂಟಿಮೇಷನ್ ಕೊಟ್ಟೆ ಹೋಗ್ತೀನಿ. ಅದಕ್ಕೆ ಮುಂದಿನ ನಡೆ ಅನ್ನೋದು ಹೋರಾಟ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಹೇಳ್ತೀವಿ. 4 ಮಂದಿಗೆ ಅರೆಸ್ಟ್ ಮಾಡ್ಯಾರ ಸರ, ಒಬ್ಬನಿಗೇನೋ ಬಿಟ್ಟಾರ ಅಂತಾರ. 5 ಮಂದಿ ನನಗಿದು ಡೌಟ್ ಐತಿ ಸರ. ನಾನು ಪೊಲೀಸರ ಬಗ್ಗೆನೂ ಒಮ್ಮಿಗ್ಲೇನೆ ಟೀಕೆ ಮಾಡಕ್ ಬರಲ್ಲ. ಯಾಕಂದ್ರೆ ನಾವು ಹೇಳಿದ ನಂತರ 2 ದಿವಸದ ನಂತರ ಅರೆಸ್ಟ್ ಮಾಡಿದ್ದಾರೆ. ಅದನ್ನ ನೋಡ್ಕೊಂಡು ನಾನು ನಿಮ್ ಗಮನಕ್ಕೆ ತರ್ತೇನೆ ಸರ್. ಹೋಗೋಕ್ಕಿಂತ ಮುಂಚೆ ಅಕಸ್ಮಾತ್ ಆಗಿ ಅವ್ರ ತಂದೆ ತಾಯಿ ಅವ್ರ ದೊಡ್ಡಪ್ಪದು ಎಲ್ಲಾರದಾರ, ಅವ್ರ ಜೊತೆಗೆ ಮಾತಾಡ್ಕೊಂಡು ಏನಿದ್ದನ್ನ ತಮ್ಮ ಗಮನಕ್ಕೆ ತಂದು ಮುಂದೆ ಹೋಗ್ತೀನಿ. ನನ್ನ ಹೆಸರು ದಿವಾನ್ ಬಳ್ಳಾರಿ ಅಂತ, ಭೀಮ್ ಶಕ್ತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಅಲ್ಲಣ್ಣ, ಇವಾಗ ಮಾತಾಡ್ಬೇಕಾದ್ರೆ ನೀವು ಪೊಲೀಸರ ಕಡೆ ಚರ್ಚೆ ಮಾಡಿದ್ರಿ, ನಿಮ್ದು ಕುಮ್ಮಕ್ ಐತಿ, ನೀವು ಇದು ಅಬ್ಸ್ಕ್ಯಾನ್ ಮಾಡಿರಿ ಅಂತ ಮಾತಾಡಿದ್ರಿ. ಹೌದು, ಯಾಕೆ ಹೇಳ್ತೀವಿ ಅಂದ್ರೆ ಈಗ ಒಬ್ಬ ಆರೋಪಿ ಇಲ್ಲಿ ಹೊಡೆದವ ಗೊತ್ತಾಗಿತ್ತು ನಮಗೆ. ಹಬ್ಬ ಆದ ದಿವಸ ಮರನೇ ದಿವಸ ಈ ಇನ್ಸಿಡೆಂಟ್ ನಡೆದಾಗ ನಾವು ಮನ್ಯಾಗಿದ್ದಾಗ ನಾವು ಫೋನ್ ಬರುತ್ತೆ, ಇಲ್ಲ ಕಾಕ ಹಿಂಗೆ ಹೊಡೆದಾರ ಅವ್ರನ್ನ, ಮತ್ತೆ ಏನು ಮಾಡೋಣ ಅಂತ ಕೇಳಿದಾಗ ನಾವು ಅಲ್ಲಿಗೆ ಹೋಗ್ಬೇಕಾಗತ್ತೆ. ಹೋದಾಗ ನಾವು ನೋಡಿದ್ದೀವಿ. ನೋಡಿದ ನಂತರ ಆ ಸ್ವಿಮ್ಮಿಂಗ್ ಪೂಲ್ ಹತ್ರನೂ ಹೋಗ್ತೀವಿ. ಆ ಹುಡುಗರು ಯಾರು ಹೊಡ್ತಾ ತಿಂದಾರ ಅದ್ರಾಗ ಒಂದು ಹುಡುಗ ನಮ್ಮ ಜೊತೆಗೆ ಬರುತ್ತೆ. ಆ ಹುಡುಗನ ಕರ್ಕೊಂಡು ಅವ್ರ ಊರಿಗೆ ಹೋಗ್ತೀವಿ ನಾವು. ಊರಿಗೆ ಹೋದಾಗ ಇವ್ರು ಹೊಡೆದವ್ರು
ಹೊಡೆದು ಒಂದು ತಾಸ್ನಾಗ ಊರಾಗ ಕಟ್ಟಿ ಮ್ಯಾಗ ಮಲಗಿರ್ತಾರೆ ಬಸ್ ಸ್ಟ್ಯಾಂಡ್ ಹತ್ರ. ಅದನ್ನ ತೊಗೊಂಡೋಗಿ ನಾವು ಪೊಲೀಸರಿಗೆ ಹೇಳ್ತೀವಿ. ಪೊಲೀಸರು ಹೇಳಿದಾಗ ನೋಡುನು ತರುನು ಅಂತಾರ. ಆಮೇಲೆ ಇವ್ರಿಗೆ ಹೇಳಿ ನಾವು ಬೆನ್ನ ಹತ್ತದಾಗ ಇವ್ರು ಏನ್ ಮಾಡ್ತಾರೆ, ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾರ, ಅಲ್ಲಿ ಇನ್ಕ್ವೈರಿ ಮಾಡಿ ಆಮೇಲೆ ಅಲ್ಲಿ ಊರಿಗೆ ಹೋಗ್ತಾರೆ. ಇಟ್ಟು ಸೀರಿಯಸ್ ಹುಡುಗಿದ್ರು ಅಷ್ಟು ಬೇಜವಾಬ್ದಾರಿ ನಡೀತಾರಂದ್ರೆ ಅದನ್ನ ಯೋಚನೆ ಮಾಡ್ಬೇಕಾಗ್ತದೆ. ಅದನ್ನ ಬಾಯಿ ಬಿಟ್ಟು ಹೇಳುವಂತ ಅದೇನು ಅವಶ್ಯಕತೆ ಐತಿ? ಅಕಸ್ಮಾತ್ ಇದಕ್ಕೇನಾದ್ರು ಹಿನ್ನಡೆ ಆತಂದ್ರೆ ಇದಕ್ಕೆ ಉಗ್ರವಾದ ಹೋರಾಟನ ಸೊಲ್ಯೂಷನ್. ಉಗ್ರವಾದ ಹೋರಾಟದಲ್ಲಿ ಇದನ್ನ ಅನ್ಯಾಯ ಮಾಡಿದವರಿಗೆ ಯಾವ ಶಿಕ್ಷೆ ನೀಡಬೇಕು ನೀಡಬಾರ್ದು ಅನ್ನೋದನ್ನ ಕಾನೂನು ಬಿಟ್ಟಿದ್ದು. ಮಾಧ್ಯಮದವರು ತಮ್ಮ ಹೆಲ್ಪ್ಲಿಂದನ ಏನಾದರೂ ಆರೋಪಿಗಳಿಗೆ ಶಿಕ್ಷೆ ಆದ್ರೆ ಆಗ್ಬೋದು. ಇದನ್ನ ಎಲ್ಲ ಮಾಧ್ಯಮದವರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ದಿವಾನ್ ಬಳ್ಳಾರಿ ಅಂತ, ಭೀಮಶಕ್ತಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಮಸ್ಕಾರ. ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.